ನಮಸ್ಕಾರ. ನಮಸ್ಕಾರ. ನನ್ನ ಫ್ರೆಂಡ್ ಒಬ್ಬರು ರಿಟೈರ್ಡ್ ಪ್ರೊಫೆಸರು. ಅವರು ಅವಾಗ ಸ್ವಲ್ಪ ಫಿಲಾಸಫಿ ಬಿಡ್ತಾ ಇರ್ತಾರೆ, ಕಥೆಗಳು ಹೇಳ್ತಾರೆ. ಪರವಾಗಿ ಸೃಷ್ಟಿ ಮನುಷ್ಯ ಹುಟ್ಟುವಾಗ ಸಂಬಂಧಗಳನ್ನು ಬೆಸೆದುಕೊಂಡು ಬರ್ತಾನೆ, ಸಾಯುವಾಗ ಸಂಬಂಧಗಳನ್ನು ಬಿಡಿಸ್ಕೊಂಡು ಬಿಡ್ತಾನೆ, ಬದುಕಿರುವಾಗ ಸಂಬಂಧಗಳನ್ನು ಮುರ್ಕೊಂಡು ಬಿಡ್ತಾನೆ ಅಂತ ಹೇಳಿದ್ರು. ನಾನು ಇದು ಒಪ್ಪೋದಿಲ್ಲ ಕೆಲಸ. ವೇದಾಂತನ ನಾನು ಒಪ್ಪಲ್ಲ. ವೇದಾಂತದ ಲೈನಲ್ಲಿ ಇದ್ದೀನಿ ನಾನು, ಆದರೆ ವೇದಾಂತ ಒಪ್ಪಲ್ಲ. ಆದರೆ ಜಿನಿನಿಟಿ ಹೋಗ್ತೀನಿ. ಈಗ ನೋಡಿ, ಸಂಬಂಧ ಹೇಗೆ ಬಿಡಿಸ್ಕೊಂಡು ಬದುಕ್ತಾನೆ, ಸಂಬಂಧ ಇಲ್ಲದೆ ಬದುಕ್ತಾನೆ. ನೋಡಿ, ಕಗ್ಗದಲ್ಲಿ ಹೇಳ್ತಾರೆ ಇವರು, ಡಿ ವಿ ಜಿಯವರು, ವಿಶ್ವದಲ್ಲಿ ನೋಡರೆಲ್ಲರ ನಂಟು ಅವನ ಬಂದು ಕೈಯ ಬಿಡಿಸುವವನು, ಜಡೆಯ ಬಿಡಿಸುವನು, ಜೀವಕ್ಕೆ ನಂಟು ಜಡದ ಚೇತನಕ್ಕೆ ನಂಟು, ಆವುದದ ಕಂಡಿರುವುದು ಮಂಕುತಿಮ್ಮ. ಪ್ರಪಂಚದಲ್ಲಿ ಒಂದನ್ನೊಂದು ಬಿಡಿಸೋಕ್ಕಾಗಲ್ಲ ಸ್ವಾಮಿ, ಹೆಣ ಕಂಡಿದೆ. ಈಗ ಸೃಷ್ಟಿಯಾಗಿದೆ ಹೇಗೆ ಸತ್ವರಜಸ್ತಮಗಳು ಇದೆ, ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅನ್ನ. ಸೈನ್ಸ್ ಪ್ರಕಾರ ಹೋದರೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್. ಎಲ್ಲಿಲ್ಲ ಸ್ವಾಮಿ ಎಲೆಕ್ಟ್ರಾನು. ಸೃಷ್ಟಿಯನ್ನು ನಾವು ಈ ಏನು ಪೂಜೆ ಪುನಸ್ಕಾರ ಹೋಮ ಜಪದವಲವಲ ಹಿಂದವೇ ಇರುವ ಪರಮಾತ್ಮನನ್ನು ನೋಡೋಕ್ಕೆ ನಾವು ಇಷ್ಟಪಟ್ಟು ಇವೆಲ್ಲ ಕರ್ಮಗಳು ಮಾಡ್ತೀವಿ. ಅದಕ್ಕೆ ನಾನು ಇವಾಗ ಕೊಡ್ತಿರೋದು, ಎಲ್ಲ ಹಿಂದೆ ಒಂದು ಸೈನ್ಸ್ ಇದೆ, ವಿಜ್ಞಾನ ಇದೆ, ಅದನ್ನು ಹೇಳ್ಕೊಂಡು ಹೋಗ್ತಾರೆ. ತಿಂಗಳು ಒಂದೇ ಹೇಳೋದು. ಯಾಕೆಂದರೆ ಸುಮ್ಮನೆ ಹೇಳ್ಬಿಟ್ರೆ ನಮಗೂ ಟೈಮ್ ಪಾಸ್ ಆಗಲ್ಲ. ಆಮೇಲೆ ಒಂದು 4 ಪೇಜ್ ಬರೀತೀನಿ ಅದು ಸ್ವಂತವಾಣಿಗೆ. ಸೀನಿಯರ್ ಸಿಟಿಸನ್ಗೂ ಒಂದು ಸೀಟ್ ಬರೀತೀನಿ. ಸೊ ಇಟ್ಕೊಂಡಿರ್ಬೇಕು. ಯಾಕೆಂದರೆ ಇವೆರಡೆ ಸುಮ್ಮನೆ ಸ್ವಲ್ಪ ತಲೆ ಕೆರೆ ಕರಗಬೇಕು, ಏನೋ ಇಟ್ಕೊಂಡು ನೋಡಿದೆ ಇಟ್ಟು. ಸಂಜೆ ಹೊತ್ತು ನಮ್ಮ ಸ್ವಾಮಿಗಳು ನಾರಾಯಣದ ಸರಸ್ವತಿಗಳು ಮುದುವಾಡಿಲಿದ್ದಾರೆ. ಒಳ್ಳೆ ಸ್ಕಾಲರು, BMSc ಓದಿಯರು, ನಾಲೆಡ್ಜಬಲ್. ಅವರು ಆನ್ಲೈನ್ ಮಾಡ್ತಾರೆ. ತುಂಬ ಜನ ಸೇರ್ತೀವಿ. ಅವರು ನೆನೆ ಹೇಳ್ತಾ ಇದ್ರು, ಇದನ್ನೇ ಹೇಳೋದು ಇದರಲ್ಲಿ 9ನೇ ಅಧ್ಯಾಯದಲ್ಲಿ. ಅವಾಗ ಇದನ್ನು ಕೋಟ್ ಮಾಡೋದು. ಇನ್ನೊಂದು 63 ಹೇಳ್ತಾನೆ, ಅಂಟು ತಂಟೆಗಳ ದಿಂಟೆ ಬ್ರಹ್ಮಾಂಡ ಬ್ರಹ್ಮಾಂಡ ಅಂಟಿಲ್ಲವೆನಗಿದರೊಳನ್ನದಿರುವುದಿರದೆಂದು ಒಂಟಿ ಜಗದೊಳಗೆ ಬಂಟ ಜಗಕ್ಕಾಗಿ ಒಂಟಿಸಿಕೋ ಜೀವನವ ಮಂಕುತಿಮ್ಮ. ಸಂಬಂಧಗಳಿರ್ಲಿಕ್ಕೆ ಕಡೆ ಸ್ವಾಮಿ ಜಗಳ. ಸಂಬಂಧವೇ ಇಲ್ಲ ಅಂದರೆ ಬೀದಿಲಿ ಹೋಗೋಣ, ಮೋಸ ಮಾಡ್ತಾನ ಮಾಡ್ಕಲ್ಲ, ನಾವು ಮಾಡ್ಕಲ್ಲ. ಸಂಬಂಧ ಇರ್ತೀವಲ್ಲ, ಅಲ್ಲೇ ಮೋಸ ಮಾಡೋದಕ್ಕೆ ನಾವು ಇರ್ತೀವಿ. ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಬೇಡ. ಯಾಕೆ ಈ ಸಂಬಂಧ ಇದೆ? ತಂದೆ ಮಗನಿಗಾಗಿ ಮಾಡಿ 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 ಇಡ್ತಾನೆ. ಯಾಕೆ? ಅವನು ತಿಂದಿಯಾನ, ಅವನು ಋಣ ತಿಂದಿರ್ತಾನೆ, ಅದಕ್ಕೋಸ್ಕರ ಮಾಡಿಡ್ತಾನೆ. ಕಥೆನ ಹೇಳ್ತಿದ್ದಾನೆ. ನಿನ್ನ ಜಗತ್ತಿಗೆ ನೀನು ಒಂಟಿಯಾಗಿದ್ದರೂ ಹೊರ ಪ್ರಪಂಚಕ್ಕೆ ನೀನು ಒಬ್ಬ ಭಂಟನಾಗು. ಹೊರ ಜಗತ್ತಿಗೆ ಭಂಟನಾಗು. ಭಂಟ ಮೀನ್ಸ್ ಸರ್ವೆಂಟ್ ಆಗು, ಜೀವನವನ್ನು ಹೊಂದಿಸಿಕೋ. ಇದೊಂದು ಕಥೆ ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದೆಲ್ಲ ಈ ವೇದಾಂತ ಅರ್ಥ ಆಗುತ್ತೆ. ಇವರು ವಿದ್ಯಾಧರ ಚಟ್ಟಂಗಿ ಅಂತ ಆಂಧ್ರದಲ್ಲಿ ಇದನ್ನು ಹೇಳಿದ್ದೆ ಅಂತ ಕಾಣುತ್ತೆ. ಯಾಕಂದರೆ ಇವಾಗ ಇಲ್ಲಿ 1000 ಯೂಟ್ಯೂಬಲ್ಲಿ ಹೇಳಿದ್ದೀನಿ, 1000 ಫೇಸ್ಬುಕ್ಕಲ್ಲಿ ಹೇಳಿದ್ದೀನಿ. ಅದು ಫೇಸ್ಬುಕ್ಕಲ್ಲಿ ಹೇಳಿದ್ದು ಎಲ್ಲ ಹಾಗೆ ಕರ್ಕೊಂಡ್ಬಿಡ್ತದೆ. ಯೂಟ್ಯೂಬಲ್ಲಿ ಇರೋದು ಇರುತ್ತೆ ಅಷ್ಟೇ, ಅದು ತೆಗೆದು ನೋಡೋರು ಯಾರು. ಅಲ್ಲಿ ಆ ವಿದ್ಯಾಧರ ಚಟ್ಟಂಗಿ ಒಬ್ಬ ಮ್ಯಾಜಿಸ್ಟ್ರೇಟ್ ಹೋಗ್ತಿರ್ತಾರೆ. ಒಂದು ಹಕ್ಕು ಬಂತು, ಗಾಡಿ ಎಳಿತಿಯಾದೆ, ಎಳಿಯಲ್ಲ, ಲೋಡಿಟ್ಟು. ಮ್ಯಾಜಿಸ್ಟ್ರೇಟ್ರು ರಿಟೈರ್ಡ್, ಅವ್ರು ನುಗ್ತಾರ. ಸ್ವಾಮಿಗಳೇ ಹೋದ್ರೆ ಪಂಚ ಕಟ್ಟಿದ್ರು, ತಳ್ಳಿದ್ರು. ಏಯ್ ತಳ, ಸುಧಾರಿಸ್ಕೊಳ್ಳಿ ತಳ. ಅವ್ರ ಕಿವಿಲಿ ಏನೋ ಮಾತಾಡಿದ್ರು. ಅಪ್ಪ ಬಂತು, ಅಪ್ಪ ನಿಂತು, ಸ್ವಲ್ಪ ಸುಧಾರಿಸ್ಕೊಳ್ಳಿ ತಳ. ಅವ್ರ ಕಿವಿಲಿ ಏನೋ ಮಾತಾಡೋರು, ಅವ್ರು ಹಿಂಗಂತು ಎತ್ತು. ಆಮೇಲೆ ಬೆಂತೊಟ್ಟಿದ್ರು, ಹೋಗಪ್ಪ ಸುಧಾರಿಸ್ಕೊಂಡು ಕೂತವ್ರು. ಅವ್ರ ಹತ್ರ ಚೀಲದಲ್ಲಿ ಏನೋ ಬಾಳೆಹಣ್ಣಿತ್ತು, ಅದು ಎತ್ತು ತಿನ್ಸಿದ್ರು. ಏನೋ ಕಿವಿಲಿ ಏನೋ ಮಾತಾಡಿದ್ರೆ, ಎತ್ತು ಕಿವಿಲಿ ಕೂತ್ಕೊಣಪ್ಪ, ಏನು ಮಾತಾಡಿದ್ರಿ? ಎಲ್ಲ ಬೇಡಪ್ಪ, ನಡಿ ಸುಮ್ಮನೆ. ಎಲ್ಲ ಏನು ಮಾತಾಡಿದ್ರಿ? ನಿನ್ನ ವಿಷಯನೇ ಮಾತಾಡೋದು. ಏನೋ ನನ್ನ ವಿಷಯ ಮಾತಾಡೋಲ್ಲ, ಎತ್ತು ಕಿವಿಲಿ. ಹ್ಞೂ ಮಾರಾಯ, ಸುಮ್ಮನೆ ಬೇಡ, ನಡೀಕಲ್ಲ. ಆಮೇಲೆ ಈಗ ಬೇಜಾರಾಗುತ್ತೆ. ಇಲ್ಲ ಹೇಳೋರು, ಸರಿ ಕೂತ್ಕೊ ಬಾ. ಅಲ್ಲಿ ಊರ ಕಟ್ಟೆಯಲ್ಲಿ ಕೂತ್ಕೊಂಡು ಹೇಳು, ನಿಮ್ಮ ಅಪ್ಪ ನಿನ್ನ ಆಗಿನ ಕಾಲದಲ್ಲಿ 50 ವರ್ಷ 100 ವರ್ಷ ಹಿಂದೆ
ಇನ್ನು ಓದಿಸ್ಬೇಕಾದ್ರೆ ಬೆಂಗಳೂರಲ್ಲೆಲ್ಲ ಬಿ ಎ ಇತ್ತು ಅಷ್ಟೇ, MA LLB ಎಲ್ಲ ಇರಲಿಲ್ಲ, ಬಾಂಬೆ ಹೋಗಬೇಕಾಗಿತ್ತು. ಅವರು ಅವನ ಹತ್ರ ಸಾಲ ಮಾಡಿದ್ರು, ಎತ್ತಿನ ಗಾಡಿ ಯಜಮಾನ ಹತ್ರ. ನೀನು ನಿಮ್ಮಪ್ಪ ಆ ಗಾಡಿಯನ್ನು ನಿಮ್ಮಪ್ಪ ಇದು ಸತ್ತೋಗ್ಬಿಟ್ರು, ಆ ಗಾಡಿಯನ್ನು ಬಂದು ನೀನು ಕೇಳಿದ್ರು, ನೀನು ಕೈ ಆಡಿಸ್ತೀನಿ, ನಂಗೆ ಗೊತ್ತು ಅವರೇ ರೀ ನಮ್ಮಪ್ಪ ಸಾಲ ಮಾಡಿದ್ರು, ನಾನು ಕೇಳ್ತೇವೆ ಹೋಗ್ರೆ. ಈಗ ನಿಮ್ಮಪ್ಪ ಎತ್ತಾಗಿದ್ದಾನೆ, ಋಣವ ತೀರಿಸುತ್ತ ದುಡಿತಿದ್ದಾನೆ. ಹಾಂ, ಮತ್ತೇನು ಕಿವಿಲಿ ಹೇಳಿದ್ರಿ? ಕಿವಿಲಿ ನಾಳೆ ಇಷ್ಟೊತ್ತಿಗೆ ಚೊಕ್ತಾಗಿರುತ್ತೆ ಅಂತ. ಎದಕ್ಕೆ ಬೇಡ, ಹೋಗು, ಚೊಕ್ತಾಗಿರುತ್ತೆ. ಏನು ಚೊಕ್ತ ಆಗಿರುತ್ತೆ ಹೇಳಿ ನೋಡು. ಅವ್ರು ಹೋದರು. ಪಾಪ ಸ್ವಾಮಿ ಹಾಗೆಲ್ಲ ಎಂದು ಸುಳ್ಳು ಹೇಳೋರಲ್ಲ, ಒಂಥರ ತ್ರಿಕಾಲ ಜ್ಞಾನಿಗಳಿದ್ರು. ಸಾಲ ಲೆಕ್ಕ ಹಾಕಿದ್ರು. ಅವನ ಹತ್ರ ಕೇಳಿದ್ರು, ಎಷ್ಟಪ್ಪ ಅದೇನೋ ಇವರು ನಾನು ಓದಿಸ್ಬೇಕಾಗಿತ್ತು ಇಸ್ಕೊಂಡಿದ್ದು ಸ್ವಾಮಿ ಆವತ್ತಿನ ಕಾಲದಲ್ಲಿ ಒಂದು ಇಷ್ಟು ಏನೋ ಹೇಳ್ದ. ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಎಲ್ಲ ಸೇರಿಸಿ ಅವ್ನ ಮೊತ್ತ ಕೊಟ್ಟು ಅವನಿಗೆ. ನನ್ನ ಹೇಳಿದ್ರು, ಸ್ವಾಮಿ ಏನೋ ಬಿಡುಗಡೆ ಆಯಿತು ಅಂತ. ಬಿಡುಗಡೆ ಆಯಿತು, ಎದ್ದು ಸತ್ತೋಯ್ತು, ಋಣಮುಕ್ತನ ಆಯಿತು. ನೋಡಿ ಸ್ವಾಮಿ, ಅಂಟು ತಂಟೆಗಳು ಈ ಗಂಟೆ ಬ್ರಹ್ಮಾಂಡ. ಈಗ ಅಂಟಿನ ಕಥೆ ಇನ್ನೊಂದು ಹೇಳ್ತೀನಿ. ಅಲ್ಲೇ ಸಿರ್ಸಿ ಕಡೆ ಶಿವಾನ ಸ್ವಾಮಿ ಅಂತ ಇನ್ನೊಂದಿದ್ರು ಸಿರ್ಸಿ. ಅದೆಲ್ಲ ಓದಿದ್ಬಿಡಿ, ಓದಿದ್ರು ಜ್ಞಾಪಕ ಇಟ್ಕೊಂಡಿರ್ಬೇಕು. ಇವೆಲ್ಲ ನಿಮ್ಮ ಸರಿ ಈ ಥರ ನಮ್ಮ ಕತೆ ನಮ್ಗೆ ಯೂಸ್ ಆಗತ್ತದು. ಅವರು ಊರಾಚೆ ಹಿಂದಿನ ಕಾಲದಲ್ಲಿ ಮೇಷ್ಟ್ರ ಕೆಲಸ, ಪುರೋಹಿತರ ಕೆಲಸ, ಶಾನ್ಬೋರ್ ಕೆಲಸ, ಈ ಬಿಟ್ಟರೆ ಇನ್ನೇನು ಗೊತ್ತು ಅವ್ರಿಗೆ? ಪೂಜಾರ ಕೆಲಸ. ಈ ಬ್ರಾಹ್ಮಣರಿಗೆ ಈ ಕಾಲದಲ್ಲಿ ಡಿಪಾರ್ಟ್ಮೆಂಟ್ಗಳೇ ಇರಲಿಲ್ಲ ಬ್ರಿಟಿಷ್ ಗೌರ್ಮೆಂಟಲ್ಲಿ. ಯಾರೋ ಒಬ್ಬರು ಐನವರು ಅಂದರೆ ಒಬ್ಬರು ಹಿರಿಯರು ಎಲ್ಲ ತಿಳ್ಕೊಂಡ್ರು. ಎಲ್ಲೋ ಎಲ್ಲಿಂದನೋ ಬಂದರು, ಯಾರೂ ಇಲ್ಲ ಅಂದರು. ಅವ್ರಿಗೆ ಜಾಗ ಕೊಟ್ಟರು. ನೋಡಿ, ಅಲ್ಲಿ ಮಠ ಇದೆ, ಹಾಳು ಬಿದ್ದಿದೆ, ಆ ದೇವ್ರ ಪೂಜೆ ಮಾಡಿ ಆಯಿತು. ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು, ಅದನ್ನು ಸ್ವಲ್ಪ ರಿಪೇರಿನೂ ಮಾಡೋದು, ಪ್ರವಚನ ಶುರು ಮಾಡ್ಕೊಂಡ್ರು. ಮಳೆಗಾಲದಲ್ಲಿ ಮಳೆಗಾಲ ಕಳೆದ್ಮೇಲೆ ಭಾಗವತ ಅದೆಲ್ಲ ಹೇಳಿದ್ರು. ಚೆನ್ನಾಗಿತ್ತು, ನಡೀತು. ಆ ಸ್ವಾಮಿಗಳಿಗೆ ಊರಿನ ಯಜಮಾನ ಗಂಟು ಬಿದ್ದ. ಸಂಜೆ ಹೊತ್ತು ಟೈಮ್ ಪಾಸ್ ಆಗಲ್ಲ, ಬನ್ನಿ ಸ್ವಾಮಿ ಏನೋ ಬಲಾರ ಮಾಡೋಗಿ. ಅವನು ಬ್ರಾಹ್ಮಣನೇ. ಸರಿ, ಅವ್ರ ಮನೆಗೆ ಹೋಗೋರು. ಸಂಜೆ ಹೊತ್ತು ಮಾತಾಡ್ತಾ ಹೋಗ್ಬೇಕು, ಸರಿ ಹೋಗಲು ಸಾಂಸ್ಕೃತ ಮಾತಾಡ್ತೀವಿ. ಅವರು ಇದು ಯಾವತ್ತೋ ಸ್ವಾಮಿಗಳು ಕಾಶಿ ಕಡೆ ಹೋಗ್ತಿದ್ರು. ಇವರು ಸತ್ತೋಗ್ಬಿಟ್ಟ. ಬಂದ ಮೇಲೆ ಸ್ವಾಮಿಗಳೇ, ನಮ್ಮಪ್ಪ ಈಗ ಅಷ್ಟೊಂದು ದುಡ್ದಿದ್ರಲ್ಲ, ಆಸ್ತಿ ಏನು ಹೊತ್ಕೊಂಡೋಗಿಲ್ಲ, ಗಂಟೆ ಏನಾಯಿತು? ಅದು ಗಂಟೆ ಅದು ಅಂಟಿಸ್ಕೊಂಡ್ಬಿಟ್ಟವ್ರು, ಎಲ್ಲೋ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಆಯಿತು, ನಾನು ನಾಳೆ ಒಂದು ವಾರದಲ್ಲಿ ಹೇಳ್ತೀನಿ. ಬರ್ತಾನೆ ಅವನು, ನನ್ನ ಇದಕ್ಕೆ ಆಶ್ರಮ ಬರ್ತಾನೆ. ಹೆಂಗೆ ಬರ್ತಾನೆ? ನೀವೆಲ್ಲ ನೀವು ಕೇಳಬೇಡಿ, ಅವೆಲ್ಲ ದೈವ ಇದು, ಕೇಳಬೇಡಿ. ನಾನು ಬರ್ತಾನೆ. ಸರಿ, ನೆನ್ನೆ ಬಂದಿದ್ದ, ಹೇಳಿದ್ದೀನಿ. ಏನು ಮತ್ತೆ ಅಲ್ಲೊಂದು ಮನೆ ಮುಂದೆ ಆ ಎತ್ತು ರೌಂಡ್ ಹಾಕ್ತಿರೋದು, ಏತ ಅಲ್ಲ ಹೊಳೆ ಕೆಳಗಡೆ. ಅದು ರೌಂಡ್ ಹಾಕುವಾಗ ಆ ಏತ ನೀರು ಬೀಳುತ್ತೆ ಮೇಲಕ್ಕೆ. ರೌಂಡ್ ಹಾಕಿದ್ರೆ ನೀರು ಬೀಳುತ್ತೆ, ಅದು ಈ ಕಡೆ ತೋಟ ಕರೆದೋಗುತ್ತೆ. ಎತ್ತಿನ ಹತ್ರ ಮಾತಾಡೋದು. ಸ್ವಾಮಿ, ನಾ ಕೇಳ್ತಿರೋದೇನು, ಆ ಎತ್ತಿನ ಹತ್ರ ಏನೋ ಮಾತಾಡ್ತೀನಿ, ನಾಳೆ ಹೇಳ್ತೀನಿ. ಸರಿ, ಇನ್ನೊಂದು ವಾರ ಬಿಟ್ಕೊಂಡು ಹೋದ್ರು. ಏನು ಹೇಳಿದ್ರಿ? ಹೇಳಿದೆ. ಅದಕ್ಕೆ ಅವನು ಉತ್ತರ ಕೊಟ್ಟ, ನಿಮಗೆ ಬುದ್ಧಿ ಬಂದಿಲ್ಲ, ನೀವು 3 ಜನ ಮಕ್ಕಳು, ಯಾವನ್ನ ಏನೇನೋ ಬುದ್ಧಿ ಬಂದಿಲ್ಲ, ಆಸ್ತಿ ಕೊಟ್ಬಿಟ್ರೆ ಹಾಳಾಗಿ ಹೋಗ್ತಿದ್ದೀರಾ, ಈಗ ಕೆಟ್ಟ ದಾರಿ ಇಲ್ದಿರಾ, ನಾ ಕೊಡಲ್ಲ ಅಂತ ಹೇಳಿದ್ರು. ಏನು ಸ್ವಾಮಿ ಹೀಗೆ ಮಾತಾಡ್ತಾರೆ? ಇನ್ನೊಂದು ವರ್ಷ ಬಿಟ್ಕೊಂಡು ಬರ್ತೀನಿ, ನಾನು ಕಾಶಿ ಕಡೆ ಮತ್ತೆ ಹೋಗಬೇಕಾಗಿದೆ, ಕೆಲಸ ಇದೆ ಅಂತ ಬಂದರು. ಎತ್ತರ ಹತ್ರ ಏನು ಮಾತಾಡಿದ್ರಿ? ಸ್ವಾಮಿ, ನಿಂಗೆ ಏನು ಹಣೆ ಬರೋ ನಿಂದು, ಇನ್ನೂ ಹೊಂಟ್ಕೊಂಡಿದ್ದೀರೋ ಮನೆಗೆ, ಸಾಕಾಯಿತು, ಸಲಹೆ ಆಯಿತು, ಆಸ್ತಿ ಮಾಡಾಯಿತು, ಪಾಸ್ತಿ ಮಾಡಾಯಿತು, ಜಮೀನ್ದಾರ ಎಲ್ಲ ಮಾಡ್ತಿದ್ಯಾ, ಇನ್ನೆಂಥದ್ದು ನಿಮ್ಮ ಮನೆಗಾಗಿ ದುಡಿತಿದ್ದ, ಎತ್ತಾಗಿ ದುಡಿತಿದ್ದ, ಥೂ ನಿನ್ನ ಹೋಗ ಅಂತ ಬೈದ. ಬೆಳಗ್ಗೆ ಸತ್ತೋದಾಗ ನಗದಿದ್ದ. ಹಂಗೆ ಹೊಡಿಗತ್ತೆ ಸ್ವಾಮಿ, ನಾವು ಯಾರು ಅಂತ ನಂಗೆ ಗೊತ್ತಾಗಲ್ವಾ? ಮತ್ತು ಯಾವಾಗ ನಾನು ಬಂದ ಮೇಲೆ ಇರ್ತೀನಿ, ನಿಮ್ಗೆ ದುಡ್ಡು ಸಿಕ್ಕುತ್ತಂತೆ. ಯಾಕೆಂದರೆ ಅಷ್ಟೊತ್ತು ಬುದ್ಧಿವಂತರಾಗ್ತಿರಂತೆ ನೀವು, ಇಲ್ಲದ್ರೆ ನೀವು ಬುದ್ಧಾಡ್ರು. ನೀವು ಹೇಗೆ ಈ ಕಾಲದಲ್ಲಿ ದರಖಾಸ್ತು ಜಮೀನು ಬೇಕಾದ ಸಿಕ್ಬೋದು, ಮಕ್ಕಳು ಬುದ್ಧಿವಂತರಾದರು. ಈ ಥರ ಇದ್ರ ಕಾಲ ಕಡೆ ಏಕಾಗಲ್ಲ. ಆಗಿನ ಕಾಲದಲ್ಲ ಫ್ಯಾಮಿಲಿ ಜಾಸ್ತಿ.
ದೇಶದಲ್ಲಿ ತುಂಬ ಫ್ಯಾಮಿಲಿ ಇತ್ತು, ನಾವು ಕಷ್ಟಪಟ್ಟು ದುಡಿಬೇಕು ಅವ್ರದ್ದು ಪಾಲಾದರೂ ಕಷ್ಟಪಟ್ಕೊಂಡು ಸ್ವಾಮಿ 1 ವರ್ಷದ ಹಿಂದೆ ಹೇಳಿದ್ರಿ, ಇನ್ನೊಂದೆರಡು ನಂಗೆ ಒಂದು ವಾರ ಟೈಮ್ ಕೊಡಿ, ನಮ್ಮ ಆಶ್ರಮಕ್ಕೆ ಬರ್ತಾನೆ. ಅವನಲ್ಲಿ ಸತ್ತು ಯಾವ ಕಾಲ ಇದ್ದು ಮತ್ತೆಂತ ನಿಮ್ಮ ಆಶ್ರಮಕ್ಕೆ ಬರ್ತಾನಣ್ಣ? ಇಲ್ಲ ಬರ್ತಾನೆ, 1 ವಾರ ಬಿಟ್ಕೊಂಡು ಬಂದರು ಸ್ವಾಮಿ. ಬಂದಿದ್ದಪ್ಪ. ಏನು ಸ್ವಾಮಿ ಎಲ್ಲ ಒಟ್ಟು ನೀವು ಎಂಥದ್ದು ಬರ್ತಾನೆ ರೀ? ಅವ್ನು ನಮ್ಮ ಅಪ್ಪ 7-8 ವರ್ಷ ಆಯಿತು, ಮತ್ತೆಂತ ಬರ್ತಾನೆ? ನೋಡು, ಈ ಜಾಗ ತೋರಿಸ್ದ ನೋಡು. ಆ ಮರದ ಹತ್ರ ಈ ಕಂಬ 4 ಕಂಬ ಇತ್ತಲ್ಲ, ಅಲ್ಲೊಂದು ಮನೆ ಜೋಪಡಿ ಇದೆ. ಆ ಜೋಪಡಿ ಕೆಳಗಡೆ ಆಗೇರಿ 3 ಅಡಿ ಕೆಳಗಡೆ ಚಪ್ಪಲಿ ಹಾಕಿದ್ದಾನೆ. ಚಪ್ಪಲಿ ಕೆಳಗಡೆ ದುಡ್ಡಿಟ್ಟಿದ್ದಾನೆ. ಸುಮಾರು 100-200 ವರ್ಷ ಹಿಂದೆ ತೆಗೆದ್ರು. ಆದರೆ ಹೇಳಿದೇನಪ್ಪ, ಅವ್ನು ಬರ್ತಾನಂತೆ, ನೀವು ದುಡ್ಡು ತಗೊಳಕ್ಕೆ ಹೋದಾಗ ನೀವು ಬರ್ತಾನಂತೆ, ನೀವು ನೋಡ್ತಾನಂತೆ, ಹುಷಾರ್, ಅವನ್ನೇನೋ ಮಾಡಬೇಡಿ, ಅವ್ನ ಪಾಡ್ಗವನು ಬಿಡಿ. ಹೇಳಿದ್ದನ್ನು ಕೇಳಿಸ್ತಿದೆಯಾ? ಅವ್ನು ಬರ್ತಾನಂತೆ. ಹೆಂಗೆ ಸ್ವಾಮಿ ಸತ್ತೋಗಿರೋರು ಹೆಂಗೆ ಸ್ವಾಮಿ ಬರ್ತಾರೆ? ಬರೀ ಯಾವಾಗ ನೋಡಿ ಇದೇ ಆಗೋಯ್ತು ನಿಮ್ಗೆ ವೇದಾಂತ. ನಾನು ಹೇಳಿದಿನಪ್ಪ ಅಂತಂದರು. ಹೋದ್ರು ಸ್ವಾಮಿಗಳು. ಯಾವಾಗಲೆಲ್ಲ ಹೋದರು ಬೇರೆಯವರು ಪ್ರವಚನಕ್ಕೆ. ಇವರು ಎತ್ತಿದ್ರು, ಇಂಥ ಗಳಿಗೆಯಲ್ಲಿ ತೆಗಿಬೇಕು ಅಂತ ಹೇಳಿದರು. ತೆಗೆದ್ರು. ಒಂದು ಹಾವು ಬಂತು, ಭಯಂಕರ ಸ್ವಲ್ಪ, ಅದನ್ನ ಹೊಡೆದಾಕ್ಬಿಡ್ತು. ಸರಿ, ಆಮೇಲೆ ಹಂಚ್ಕೊಂಡ್ರು. ಸ್ವಾಮಿಗಳು ಬಂದರು ನೆಕ್ಸ್ಟ್ ಡೇ. ಹೌದು ಸ್ವಾಮಿ ಸಿಕ್ತು. ಬಂದಿದ್ದ ನನ್ನ ಫ್ರೆಂಡು. ಎಂತ ಯಾರು ಸ್ವಾಮಿ ಬಂದ್ಬಿಟ್ಟು ಅಲ್ಲೊಂದು ದೊಡ್ಡ ಹಾವು ಬಂತು. ಅವನೇ ಕೊಟ್ಟರು, ಅದನ್ನು ಕಾಪಾಡ್ತಾ ಇದ್ದ ಕಣೋ. ಬುದ್ಧಿ ಬೇಡವೇನು ನಿಮಗೆ? ಹೇಳಿದ್ನಿ ಅವ್ನು ಹೊಡಿಬೇಡಿ, ಅವ್ನು ಪಾಡ್ಕೊಂಡು ಹೋಗ್ತಾನೆ, ಕಾಪಾಡ್ತಿದ್ದಾನೆ ಅವನು. ನಿಮ್ಗೆ ಸೇರೋ ತನಕ ಅವ್ನು ಜವಾಬ್ದಾರಿ. ಅಂಟು ಕಡಪ್ಪ, ನಿಮ್ಗೆ ಬೇಯಿಸ್ಬೇಕು. ಅಂಟು ತಂಡಗಳ ಈ ಗಂಟೆ ಬ್ರಹ್ಮಾಂಡ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರು, ಮನುಷ್ಯ ಸಂಬಂಧ ಬೆಸ್ಕೊಂಡು ಹುಟ್ಟುತ್ತಾನೆ. ಸಂಬಂಧ ಬೆಸ್ಕೊಂಡು ಹುಟ್ಟಲ್ಲ, ಋಣಕ್ಕಾಗಿ ಹುಟ್ಟುತ್ತಾನೆ. ನಾನು ಯಾರ್ದು ತಿಂದುಬಿಟ್ರೆ, ಸಿಕ್ಕಾಬಿಟ್ರೆ, ನನಗೆ ಯಾರು ಆಸ್ತಿ ತಿಂದುಬಿಟ್ರೆ, ಅವನು ನನ್ನ ಮಗನ ಹುಡ್ತಾನೆ. ನಾವು ಇನ್ನೊಂದು ಜನ್ಮಲ್ಲ ಅವ್ನು ನನ್ನ ಮಗನ ಹುಡ್ತಾನೆ. ಯಾಕೆ? ಋಣ ಅದು ತೀರ್ಸೋಕ್ಕೋಸ್ಕರ ಅವನ ಮಗನಾಗಿ ಹುಡ್ತಾನೆ, ಅಪ್ಪನಾಗಿ ದುಡಿತಾನೆ. ಓಕೆ, ಇದಿರೋದೇ ಹೇಗೆ ಸ್ವಾಮಿ? ಸಾಯುವಾಗ ಬಿಡಿಸ್ಕೊಂಡು ಸಾಯ್ತಾನೆ. ಹೆಂಗೆ ಬಿಡಿಸ್ಕೊತಾನೆ ಸ್ವಾಮಿ? ಋಣ ಹೊತ್ಕೊಂಡೆ ಸಾಯ್ತಾನೆ. ಋಣ ಬಿಡಿಸ್ಕೊಳಕ್ಕಾಗಲ್ಲ ಸ್ವಾಮಿ. ದೇಶದ ಋಣ, ಹಿರಿಯ ಋಣ, ಮಾತೃಋಣ, ಪಿತೃಋಣ, ಋಷಿ ಋಣ, ಎಲ್ಲ ಋಣಗಳು ನಾವು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ಯಾಕೆ? ನಾವು ಸರಿಯಾಗಿ ನಡ್ಕೊಂಡಿದ್ರೆ ಬಿಟ್ಟು ಹೋಗ್ತೇವೆ. ಅವ್ರಿಗೆ ಮೋಸ ಮಾಡಿ ಮಾಡಿಸ್ತಾರೆ. ಬದುಕಿರುವಾಗ ಮುರ್ಕೊಂಡು ಬದುಕ್ತಾನೆ. ಮುರ್ಕೊಂಡು ಬದುಕಲ್ಲ, ಮೋಸ ಮಾಡಿ ಬದುಕ್ತಾನೆ. ನೀವು ಯಾರ ಹತ್ರ ಹೆಲ್ಪ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ಹೆಲ್ಪ್ ತಗೋತಾನೆ. ಅವನು ಯಾರು ಇರಲಿ, ಸಹಾಯ ಫ್ರೆಂಡ್ ಇರ್ಬೋದು, ಫ್ರೆಂಡ್ ಓಡಾಡ್ದವ್ರು ಇರ್ಬೋದು. ನಿಮಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಸಿಕ್ತು ತಗೋತಾನೆ. ನಿಮ್ಗೆ ಇನ್ನು ನಿಮ್ಮ ಕೈಲಿ ಆಗಲ್ಲ, ನಿಮ್ಮನ್ನು ಬಿಟ್ಬಿಡ್ತಾನೆ. ಮಾತಾಡ್ಸೋದು ಬಿಟ್ಬಿಡ್ತಾನೆ. ಕೃತಜ್ಞತೆ ಇಲ್ಲ ಸ್ವಾಮಿ, ಕೃತಜ್ಞತೆ ಇಲ್ಲ. ಅವರು ನನಗೆ ಮಾಡಿದ್ರು, ನನಗೆ ಹೆಲ್ಪ್ ಮಾಡಿದ್ರು, ನಾವು ಅವ್ರಿಗೆ ಇರಬೇಕು. ತಂದೆಗೆ ನೋಡ್ಕೊಳ್ಳಲ್ಲ ಸ್ವಾಮಿ. ಇಲ್ಲ, ನಮ್ಮ ಲೇಔಟಲ್ಲಿ ಒಬ್ಬರು ರಾಮನಾಥನ್ ಅಂತ ಡೈಲಿ ಬೆಳಗಿನ ಹೊತ್ತು ಈ ಲಾಫ್ಟರ್ ಕ್ಲಬ್ ನಡೆಯುತ್ತೆ. 2 ಎಲ್ಲ ಪಾರ್ಕಲ್ಲಿ ಒಂದು 7-8 ಎಲ್ಲ ಒಂದೊಂದು ಅರ್ಧ ಕಿಲೋಮೀಟರ್ ಒಂದು 7-8 ಪಾರ್ಕಲ್ಲಿ ನಡೆಯುತ್ತೆ. ಒಳ್ಳೊಳ್ಳೆ ಪಾರ್ಕ್, ಎಂಥ ಪಾರ್ಕುಗಳಿಲ್ಲ, ಲಾಲ್ಬಾಗಿಂತ ಚೆನ್ನಾಗಿದೆ. ಆ ಪಾರ್ಕಲ್ಲಿ ನಡೆಯುತ್ತೆ. ಅವರು ವಿಷ್ಣು ಸಹಸ್ರನಾರಾಯಣ ಸರಿ ಎಲ್ಲರೂ ಸ್ಟಾರ್ಟಿಂಗಲ್ಲೆಲ್ಲ ಬಂದರು. ಒಂದು 10 ಜನ ಆದರು. ಆಗ ಬರ್ತಾ ಎಲ್ಲ ಕಳಿಸ್ಕೊಟ್ರು. ನಾನು ಅವರು ಸರಿ, ಅವ್ರದ್ದು ಟೈಮ್ ಬಂತು. ಅವ್ರು ಹೇಳಿದ್ರು, ನಾನು ಮುಗೀತು ಚಂದ್ರಶೇಖರ್, ನಾನು ಇನ್ನು ಮುಂದೆ ಬರೋದಿಲ್ಲ. ಯಾಕೆ ಸ್ವಾಮಿ? ಹೇಳ್ಬಿಡಿ. ಅದರಲ್ಲಿ ಅವನು ಹೇಳ್ತಾನೆ, ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪರಮೇಶ್ವರಿ ಗೋಧರ್ಮ ಸರ್ವಧರ್ಮಾಣಾಂ ಭವದ ಪರಮೋದ ಕಿಂಜಪನ್ಮುಚ್ಯತೆ ಜನ್ಮ ಜಗತ್ಪ್ರಭು ದೇವದೇವ ಅನಂತಂ ಪುರುಷ. ದೇವರಂದ್ರೆ ಏನು ಅಂತ ಕೇಳ್ತಾನೆ. ಗೋಧರ್ಮ ಸರ್ವಧರ್ಮಾಣ, ಧರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಏನು ಜಪ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ ಕೇಳ್ತಾನೆ. ಧರ್ಮರಾಯ, ಧರ್ಮ ಅಂದರೆ ಇವತ್ತು ನಾವು ಆ ಧರ್ಮಿಗಳ ಪ್ರಪಂಚದ ತುಂಬ ಧರ್ಮ ತುಂಬವಿದೆ. ಧರ್ಮ ಹೇಳ್ತಾನೆ ನಮಗೆ. ಯಾಕೆ? ಅವನು ನಡ್ಕೊಂಡಿಲ್ವಲ್ಲ. ಇವಾಗ ಇಲ್ಲಿ ಸೃಷ್ಟಿ ಆಗಬೇಕಂದ್ರೆ ಸತ್ವರಜ ಸ್ತಮೋ ಗುಣಗಳು ಅಂಟಿಲ್ಲದಲ್ಲೇ ಸೃಷ್ಟಿ. ಅದು ಒಂದು ಕಾನ್ಷಿಯಸ್ನ ಫ್ಯಾಬ್ರಿಕ್. ಸತ್ವರಜ ಸ್ತಮೋ ಗುಣಗಳಿಲ್ಲದೆ ಸೃಷ್ಟಿ ಆಗೋದಿಲ್ಲ. ಓಂ ಎಕ್ಸ್ಪ್ಲೋರ್ಡ್ ಆಯಿತು ಒಂದು ಕಡೆ.
ಇಲ್ಲಿ ಸೈನ್ಸ್ ಪ್ರಕಾರನೂ ಅಷ್ಟೇ, ಇಲ್ಲೂ ಅಷ್ಟೇ. ಓಂ ಅಂತ ಎಕ್ಸ್ಪ್ಲೋಡ್ ಆದಾಗ ಅದು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಆಯಿತು. ಎಲ್ಲಿಲ್ಲ ಸ್ವಾಮಿ, ಒಂದು ಲೈನ್ 100 ಪಟ್ಟು ಹಿಗ್ಸಿದ್ರೆ ಅದನ್ನು ಅದರೊಳಗೆ ಅದು ಕಣಗಳಿಲ್ಲ, ಎಲ್ಲವೂ ಎನರ್ಜಿ ಇರುವುದೆಲ್ಲ ಎನರ್ಜಿ, ಕಣಗಳಿಲ್ಲ. ಕಣಗಳಿಂದ ಆಗಿದೆ ಸುಮ್ಮನೆ ಅದೊಂದು ಫಿಸಿಕ್ಸ್ ಲೆವೆಲ್ ಫಿಸಿಕ್ಸ್, ಹೈ ಲೆವೆಲ್ ಫಿಸಿಕ್ಸ್ಗೆ ಎಲ್ಲವೂ ಅಣುಗಳಿಂದ ಆಗಿದೆ. ಈಸ್ ಇಕ್ವಲ್ ಟು mc², ಎವ್ರಿಥಿಂಗ್ ಈಸ್ ಎನರ್ಜಿ. ಅದರಲ್ಲಿ ನ್ಯೂಕ್ಲಿಯಸ್ ಇದೆ, ಅದರಲ್ಲಿ ಹಿಗ್ಸೋದು 100 ಪಟ್ಟು ಹಿಗ್ಸಿದ್ರೆ ಅದು ಎಲ್ಲವೂ ಕಣ. ಅದರೊಳಗೆ ಮತ್ತೆ ನೋಡಿದ್ರೆ ಅದ್ರಲ್ಲೂ ಅಣು, ಮತ್ತು ಕಣಗಳು ಅಣು, ಅದರಲ್ಲೂ ಪರಮಾಣು. ನನ್ನ ದೇಹದಲ್ಲಿ ಒಂದು ಕೂದಲಿರ್ಬೋದು, ಒಂದು ಬಟ್ಟೆ ಇರ್ಬೋದು, ಎಲ್ಲಿಲ್ಲ ಸ್ವಾಮಿ, ಎಲ್ಲ ಎನರ್ಜಿ, ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಅದರಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ತಮಗುಣ ಇರುತ್ತೆ. ಪ್ರೋಟಾನ್ ತಮಗುಣ ಚಿಹ್ನೆ ಮೊದಲು 2000 ಚಾರ್ಜ್ ಮಾಡ್ತಾರೆ, ತೆಗ್ಗಿನ ಬ್ಯಾದನ್ ತೀರಿ ಏನೂ ಎಕ್ಸ್ಪ್ಲೋರ್ಡ್ ಆಗಲ್ಲ. ಆಗ ಏನಕ್ಕೆ ತಮೋ ಗುಣ ಚಾರ್ಜ್ ಮಾಡ್ತಾರೆ. ಎಲೆಕ್ಟ್ರಾನ್ ಮಾಡಿದ್ರೆ ಬರ್ಸ್ಟ್ ಆಗ್ಬಿಡ್ಬೋದು, ಯೂನಿವರ್ಸ್ ಹೆದರ್ತಾರೆ. ಗೊತ್ತಲ್ಲ ನಿಮ್ಮದೆಲ್ಲ ಎಗ್ಗಿನ ಬ್ಯಾದನ್ ತೀರಿ ಎಲ್ಲ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. 10⁻32 ಡಿಸಪಿಯರ್ ಆಗುತ್ತೆ. ಗೊತ್ತಾ ಎಂಟ್ಯಾಂಗಲ್ಮೆಂಟ್ ಗೊತ್ತಾ, ಸೂಪರ್ ಪೊಸಿಷನ್ ಗೊತ್ತಾ, ಎಲ್ಲ ದೊಡ್ಡ ಸೈನ್ಸ್ ಆಗ್ತದೆ. ಅಂದರೆ ಎಲೆಕ್ಟ್ರಾನ್ ಎಲ್ಲಿ ಇಲ್ಲ, ಅದನ್ನೇ ನಮ್ಮಲ್ಲಿ ಹೇಳೋದು. ಈ ಕಡೆ ಸಾಧನೆಯಲ್ಲಿ ಅದನ್ನು ಒಂದು 70-80 ತಿಂಗಳು 60-70 ತಿಂಗಳು ಹೇಳ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ವೇದಾಂತದಲ್ಲಿ ವೈಜ್ಞಾನಿಕವಾಗಿದೆ. ಭಾರತೀಯ ಸನಾತನ ಧರ್ಮದ ಆಚರಣೆ ಎಲ್ಲವೂ ವೈಜ್ಞಾನಿಕವಾಗಿದೆ. ಅಲ್ಲಿ ಸೌಂಡ್ ರೆಸೊನೆನ್ಸ್ ಇದೆ, ಕ್ವಾಂಟಮ್ ವೈಬ್ರೇಷನ್ ಇದೆ, ಮೆಟಾಫಿಸಿಕ್ಸ್ ಇದೆ, ಪ್ಯಾರಾಸೈಕಾಲಜಿ ಇದೆ, ಎಲ್ಲ ಲೆವೆಲಲ್ಲಿ ಹೇಳ್ಕೊಂಡು ಹೋಗ್ತಾಯಿದ್ರಿ. ಇಲ್ಲಿ ಏನಾಗುತ್ತೆ, ಅಲ್ಲಿ ನೋಡಲು ರಾಮ, ಇಲ್ಲಿಲ್ಲ ಭಗವಂತ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ಎಲ್ಲೆಲ್ಲಿ ಶ್ರೀರಾಮ. ಇನ್ನು ಇಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಇಲ್ಲಿದ್ದಾನೆ, ಇನ್ನೂ ನೋಡಿ ನಾನು ಹೌದು ನರಸಿಂಹಾವತಾರ ಸ್ವಾಮಿ, ಎಲ್ಲಿಲ್ಲ ನೋಡು ಕಣ್ಣು ಬೇಕು. ಹಾಗಾಗಿ ನಂಟು ತಂಟಗಳ ಗಂಟೆ ಬ್ರಹ್ಮಾಂಡ ಅಂಟಿಲ್ಲವೆನಗಿದರುಳೆನ್ನದಿರುವುದೊಂದು. ಅಂಟಿಲ್ಲ ಅಂತ ಹೇಳಬೇಡ, ಅಂಟು ಋಣ. ಆ ಋಣನನ್ನು ನಾವು ಮುಕ್ತರಾಗಿ ಧರ್ಮದಿಂದ ಕಾಪಾಡಿದ್ರೆ ನಮ್ಮನ್ನು ಧರ್ಮವು ರಕ್ಷಿತ. ಜೀವಕ್ಕೆ ನಂಟು, ಜಡವ ಚೇತನಕ್ಕೆ ನಂಟು, ಆವುದರ ಕಂಟಿರೋದು ಅಂಟು ಋಣದಕ್ಕೆ ಅಂಟು ಅಂತಾರೆ. ಅಷ್ಟೇನಿಲ್ಲ. ನಾವು ಒಬ್ಬರು ಋಣ ತಿಂದು ಸಾಯ್ಬಾರ್ದು. ಒಂದು ಆಶ್ರಮಕ್ಕೆ ಹೋಗ್ತೀವಿ, ಎಲ್ಲ ದುಡ್ಡು ಹಾಕಿರ್ತಾರೆ, ತಿನ್ಬಿಟ್ಟು ಹೋಗ್ಬಾರ್ದು. ಅಲ್ಲಿ ಒಂದು ವಾರ ಇದ್ದರೆ ಬೇಕಾದಷ್ಟು ಹಿಮಾಲಯಲ್ಲಿ ಆಶ್ರಮಗಳು ಹೋಗಿ ಬೇಕಾದಷ್ಟು ಅಲ್ಲಿ ಕೊಟ್ಟು ಬರಬೇಕು, ಇನ್ನೂ ಜಾಸ್ತಿ ಕೊಡಬೇಕು. ಯಾಕೆ ಅದು ಋಣ ತಿನ್ನಬಾರ್ದು. ಸಮಾಜದಲ್ಲೂ ಅಷ್ಟೇ ದೈವಋಣ, ಋಷಿ ಋಣ, ಪಿತೃಋಣ, ಎಲ್ಲ ಋಣ ಈ ಋಣ ಇರುತ್ತೆ. ಆ ಋಣ ನಾವು ತಿನ್ಬಿಟ್ಟು ನಮಗೆ ಒಳ್ಳೇದಾಗೋದಿಲ್ಲ. ಯಾವುದೋ ಒಂದು ಕಾಯಿಲೆ ಕಸಾಲೆ ರೂಪದಲ್ಲಿ ತಿಂತಿರುತ್ತೆ. ಯಾವುದೋ ಒಂದು ಅಂಟು ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಕಡೆ ನಾವು ಕ್ರೆಡಿಟ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಡೆಬಿಟ್ ಆಗ್ತಾಯಿದ್ರೆ ಇನ್ನೊಂದು ಕಡೆ ಕ್ರೆಡಿಟ್ ಆಗ್ತಿರುತ್ತೆ, ಬ್ಯಾಲೆನ್ಸ್ ಆಗ್ತಿರುತ್ತೆ. ಹಾಗಾಗಿ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಎಲ್ಲವೂ ಅಂಟು. ಬದುಕಿರುವಾಗ ಮುರಿದುಕೊಂಡು ಬದುಕ್ತಾನೆ, ಮುರ್ಕೊಂಡು ಬದುಕಲ್ಲ. ಮರವಿನಿಂದ ಬದುಕ್ತಾನೆ. ಕಟ್ಟಿಟ್ಟದ್ದು ಅಂಟು ಸಂಬಂಧದ ಋಣಗಳು. ಇದೇ ಸೈಕಲ್ ನೋಡಿ ಟೈಮ್ ಪಾಸ್ಗೆ ಒಂದು ಚಿಂತನೆ ಮಾಡಿದೆ. ಯಾಕೆ ಅಂತಂದರೆ ಇವೆಲ್ಲವೂ ನಮ್ಮ ಸನಾತನ ಧರ್ಮದಿಂದ ಬಂದಿರೋದು. ಒಂದೇ ಯಾರಾದ್ರೂ ಇರುವುದನ್ನು ಹೇಳ್ತೀನಿ ಅಷ್ಟೇ. ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮೈಕ್ ಇದ್ದಾಗೆ ಅಷ್ಟೇ. ಥ್ಯಾಂಕ್ ಯು ಗುಡ್ ಡೇ. ಇನ್ನೊಂದು ನೋಡೋಣ.